ಇಲ್ಲ ಸರ್, ಖಂಡಿತವಾಗ್ಲು ಒಂದ್ ಕಡೆ ಎಲೆಕ್ಷನ್ ಮಾಡೋದ್ ಕಷ್ಟನಾ ಅಥವಾ ಶಾಸಕರಾಗದ್ ಕಷ್ಟನಾ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಹಿಂದೆ ಸಾಕಷ್ಟು ಜನ ಹೇಳ್ತಾರೆ, ಜನ ದುಡ್ಡು ಕೊಟ್ಬಿಡ್ತಿದ್ರು, ಗೆದ್ಕೊಂಬರಯ್ಯ ನಮ್ಮೂರು ಕೆಲಸ ಮಾಡಯ್ಯ ಅಂತ. ಇವತ್ತು ಜನ ಬೇಕಾ, ಗುಣ ಬೇಕಾ, ಹಣ ಬೇಕಾ? ಇಲ್ಲ, ಜನ ಒಳ್ಳೇದು ಬಯಸ್ತಾರೆ. ನಿಜ, ಒಳ್ಳೇದು. ನಾನು ನೋಡಿ ಈಗ 19 ವರ್ಷದ ನಂತರ ನಾನು ಪ್ರತಿ ಚುನಾವಣೆಯಲ್ಲೂ ಕೂಡ 2008 ಮಾತ್ರ ನಾನು 25,000 ಮತ ಗಳಿಸಿದೆ. ಕುಮಾರಸ್ವಾಮಿ ಅಧಿಕಾರ ಹಸ್ತಾಂತರ ವಿರೋಧಿ ಅಲೆನಲ್ಲಿ ನಾನು 25,000 ಗಳಿಸಿದ್ದು, ಅದು ಗೆದ್ದಷ್ಟೇ ಇದು. ಹೌದು, ನಿಜ. ಆದರೆ ಈಗ ಜನ ಏನೋ ಅಭಿಪ್ರಾಯ ಪಟ್ಟಿದ್ದಕ್ಕೆ ನಾನು ಸೋತಿದ್ರು ಕೂಡ ಕೊನೆಗೂ ಕೂಡ ಕೃಷ್ಣಮೂರ್ತಿನ ಆಯ್ಕೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಂಡು. ಇಲ್ಲ, ನನಗೆ ಎಲ್ಲ ಧರ್ಮದ ಎಲ್ಲ ವರ್ಗದ ಸರ್ವ ಪಕ್ಷದವರು ಕೂಡ ನನಗೆ ಓಟ್ ಕೊಟ್ಟಿದ್ದಾರೆ ಈ ಸಲ. ಇದರ 1,08,000 ಮತ ನನಗೆ ಬರ್ತಿರ್ಲಿಲ್ಲ. 59,000 ಇನ್ನು 19 ಮತಗಳ ಅಂತರಲ್ಲಿ ಗೆಲುವನ್ನು ಸಾಧ್ತಿರ್ಲಿಲ್ಲ. ರಾಜ್ಯದಲ್ಲಿ 5ನೇವನಾಗಿ ನಾನು ಹೆಚ್ಚಿನ ಮತಗಳು ನಾನು. ಸೊ ಹಾಗಾಗಿ ಇವತ್ತು ಜನ ಒಳ್ಳೆಯದನ್ನು ಬಯಸ್ತಾರೆ. ನೀವು ಹೇಳಿದ ರೀತಿಯಲ್ಲಿ ಇನ್ನೂ ಅನೇಕ ಕಡೆ ಇದೆ. ಅದು ಊರುಗಳಲ್ಲಿ ನಾವು ಹೋದಾಗ ಗೊತ್ತಾಗ್ತದೆ, ಅದು ಉಪಚುನಾವಣೆಗಳು ಹೋದಾಗ ಗೊತ್ತಾಗ್ತದೆ ಜನರ ಯಾವ ರೀತಿ ರಾಜಕೀಯ ಪಕ್ಷದವ್ರು ಬಳಸ್ಕೊಳ್ತಾರೆ ಅಂತಕ್ಕಂಥದ್ದು ನಾನು ನೋಡಿದ್ದೇನೆ. ಬಟ್ ನಮ್ಮಲ್ಲಿ ಅದಕ್ಕೆ ಅವಕಾಶ ಆಗಲಿಲ್ಲ. ಅವ್ರು ಎಷ್ಟೇ ನಾವು ವಿರುದ್ಧ ರಾಜಕೀಯವಾಗಿ ಸೆಣಸಾಡಿ ಇವನ್ನ ಸೋಲಿಸ್ಬೇಕು, ರಾಜಕೀಯವಾಗಿ ಮುಗಿಸ್ಬೇಕು ಅಂತಕ್ಕಂಥ ಒಳ ಹುನ್ನಾರ ನಡೆದಿದ್ರು ಕೂಡ ಜನ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಾನು ಕ್ಷೇತ್ರದ ಜನತೆಗೆ ಶಾಸಕ, ಹೊರ ಜಗತ್ತಿಗೆ, ಆದರೆ ಕ್ಷೇತ್ರದ ಜನತೆಗೆ ನಾನು ಜನಸೇವಕ. ಸೂಪರ್. ಆ ರೀತಿಯಲ್ಲಿ ನಾನು ನನ್ನ ಕೆಲಸವನ್ನು ಮಾಡ್ತಾ ಇದ್ದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.